ನನ್ನ ತಲೆ ಮೇಲಿನ ಭಾರವನ್ನು ಸಂಪೂರ್ಣವಾಗಿ ಇಳಿಸ್ಬಿಟ್ರಿ. ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್. ಏನ್ ಸರ್ ನೀವು ಏನೋ ಮತ್ತೆ ಸರ ಬಂದಾಗ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಮುಕ್ತವಾಗಿ ಅಂಕಲ್ ಅಂತ ಕರೀರಿ ಅಂತ. ಇರ್ಲಿ, ನನ್ನ ಮಗಳು ಮೊದಲು ಮದುವೆಗೆ ನಿರಾಕರಣೆ ಮಾಡಿದ್ರು. ಈಗ ನೋಡಿ ನನ್ನ ಬುದ್ಧಿ ಮಾತಿಗೆ ಒಪ್ಪಿ ಹೇಗೆ ನೋಡಿ ಮದುವೆ ಹತ್ರ ಬಂತು ಅಂತ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾಳೆ. ನೀವು ದೊಡ್ಡ ಮನಸ್ಸು ಮಾಡಿದ್ದು ನನ್ನ ಪುಣ್ಯ. ಒಂದು ವೇಳೆ ನೀವೇನಾದ್ರು ಮನಸ್ಸು ಮಾಡ್ತಾ ಇದ್ರೆ ನನ್ನ ಮಗಳನ್ನ. ಏನ್ ಸರ್ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ? ಯಾಕೆ ಸರ್? ಒಂದ್ಸಾರಿ ಮದುವೆ ಮುಗಿದೋಯ್ತು ಅಂದ್ಮೇಲೆ ಹೆಣ್ಣು ಮಕ್ಕಳ ಭವಿಷ್ಯನೇ ಮುಗಿದೋಯ್ತಾ? ನೋಡಿ ಸರ್, ಏನೋ ಒಳ್ಳೆ ಸಂಬಂಧ ಅಂತ ಮದುವೆ ಮಾಡಿ ಕೊಟ್ಟಿದ್ರಿ, ಆದ್ರೆ ಏನು ನಿಮ್ ಟೈಮ್ ಸರಿಯಾಗಿರ್ಲ ಇದು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ ಮುಂದೆ ಹೇಳ್ತಾ ಇದ್ರೆ ನಾನ್ ಸಣ್ಣವನಾಗ್ಬಿಡ್ತೀನಿ ಸರ್, ನಾನ್ ಸಣ್ಣವನಾಗ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಮ ಮಗಳ ಡೈವರ್ಸ್ ಕೇಸನ್ನ ಹ್ಯಾಂಡಲ್ ಮಾಡಿದ್ದು ನಾನೇ. ಅವನೊಬ್ಬ ನಪುಂಸಕ ಅಂತ ಮೆಡಿಕಲ್ ಸರ್ಟಿಫಿಕೇಟ್ನ ಕೋರ್ಟಿಗೆ ಪ್ರೊಸೀಡ್ ಮಾಡಿದ್ದು ನಾನೇ ಸರ್. ಅದೇ ಸರ್, ನಿಮ್ಮ ಮಗಳು ಅಪ್ಪಟ ಬಂಗಾರ ಸರ್, ಅಪ್ಪಟ ಬಂಗಾರ. ಇದನ್ನೆಲ್ಲ ಇಲ್ಲೇ ಬಿಟ್ಟು ಬಿಡಿ ಸರ್. ಆಯ್ತು, ನನ್ನ ಮಗಳ ಬಗ್ಗೆ ನನಗಿದ್ದ ಕಳವಳದಿಂದ ಹೀಗೆಲ್ಲ ಮಾತಾಡೋದರ ಆಗ್ತಾ ಇದೆ. ಇರ್ಲಿ, ಬನ್ನಿ ಕುಳಿತುಕೊಳ್ಳಿ, ಚಂದನ ಬರೋ ಟೈಮ್ ಆಯ್ತು. ಇಲ್ಲ ಸರ್, ಇಲ್ಲ, ನನಗೊಂದು ಅರ್ಜೆಂಟ್ ಆಗಿ ಕೋರ್ಟಲ್ಲಿ ಕೆಲಸ ಇದೆ, ಹೋಗಲೇಬೇಕು. ಇನ್ನೊಂದ್ಸಾರಿ ಖಂಡಿತ ಬರ್ತೀನಿ ಸರ್, ಖಂಡಿತ ಬರ್ತೀನಿ. ನಾನು ಬರ್ತೀನಿ ಸರ್. ಹಬ್ಬ ಅಂತೂ ಮದುವೆಗೆ 7 ದಿನ ಬಾಕಿ ಇದೆ. ಆದಷ್ಟು ಬೇಗ ಅದನ್ನು ಮುಗಿದೋದ್ರೆ ಅಷ್ಟೇ ಸಾಕು. ಆಮೇಲೆ ಭೂಪ ಕೇಳಂದ. ಅಲ್ಲ, ಸಹನ ಜೊತೆ ಶಾಪಿಂಗ್ ಅಂತ ಹೋದ ನನ್ನ ಮಗಳು ಇಷ್ಟೊಂದಾದ್ರೂ ಬರ್ಲಿಲ್ಲವಲ್ಲ. ಓಹೋ, ಹೆಣ್ಣು ಮಕ್ಕಳಲ್ವಾ, ಅದು ಶಾಪಿಂಗ್ ವಿಚಾರದಲ್ಲಿ ತುಂಬಾ ನಾಜೂಕು. ಬರ್ಲಿ.